ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಏನು ಅಂತ ತಮ್ಮೇಲಲ್ಲಿ ನೀವು ನೋಡಿರ್ಬೋದು. ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಪದ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದೂ ಯಾವುದೇ ಆಗಲಿ, ಏನೇ ಒಂದು ಕಾಯಿಲೆ ಆಗಲಿ, ಇಲ್ಲ ಒಂದು ಏನಾದರೂ ನಂಬಿಕೆ ಆಗಲಿ, ಒಂದು ಒಬ್ಬರ ಮೇಲೆ ಇಷ್ಟಪಡೋದಾಗಲಿ, ಪ್ರತಿಯೊಂದು ಕೂಡ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ. ಬನ್ನಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಒಂದು ಕ್ಲಿಪ್ಪಿಂಗ್ಗಳು ತಂದಿದ್ದೀನಿ, ನೋಡ್ತಾ ಬರೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನಾನು ಮಾಡೋ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಬರುತ್ತೆ ಮೆಸೇಜ್ ಮಾಡೋ ಜಾಗದಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿ ಆನ್ ಮಾಡಿ. ನಮಗೆ ಒಂದು ಹೆಲ್ಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಬನ್ನಿ, ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಏನು ಅಂತ. ಮತ್ತು ವಿಡಿಯೋ ಬಗ್ಗೆ ಏನಂದರೆ, ಇವತ್ತು ಪ್ರತಿಯೊಬ್ಬರು ಮನುಷ್ಯರು ಎಲ್ಲದ್ರ ಮೇಲೂ ಒಂದು ಅತಿಯಾದ ನಂಬಿಕೆಗಳನ್ನ ಇಟ್ಕೊಂಡು ತುಂಬ ಇದು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಇವಾಗ ನಮಗೇನಾದರೂ ಒಬ್ಬರ ಮೇಲೆ ಇಷ್ಟ ಆಯಿತು, ಆದರೆ ಅವ್ರನ್ನ ಅತಿಯಾಗಿ ನಂಬಿಡೋದು, ಅತಿಯಾಗಿ ಅವ್ರಗಳ ಮೇಲೆ ಡಿಪೆಂಡ್ ಆಗೋದು, ಅವ್ರು ನಮ್ಗೆ ಆಯ್ತಾರೆ ಅನ್ನೋದೊಂದು ಇದು ಮಾಡ್ಕೊಳ್ಳೋದು, ಎಲ್ಲ ಬಿಟ್ಟು ಅವ್ರಿಗೋಸ್ಕರ ಕೂತ್ಬಿಡೋದು, ಅದನ್ನು ಮಾಡೋದು, ನಾವು ಮಾಡೋದು ಅತಿಯಾದ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದು ನಮಗೆ ಕೊನೆಯಲ್ಲಿ ಗೊತ್ತು. ಮತ್ತು ಒಂದು ರೋಗ, ಈಗೇನೋ ಒಂದು ನಮಗೆ ಚರ್ಮದ ಕಾಯಿಲೆ, ಇಲ್ಲ ಹೊಟ್ಟೆ ನೋವು, ಇಲ್ಲಾಂದರೆ ಏನಾರಾಗಲಿ, ಅದಕ್ಕೆಲ್ಲ ಸುಮ್ಮನೆ ಹೋಗಿ ಮಾತ್ರೆ ತಗೊಳ್ಳೋದು, ಬರೀ ಮಾತ್ರೆ ತಗೊಳ್ಳೋದು, ಬರೀ ಟ್ಯಾಬ್ಲೆಟ್ಗಳು ತಗೊಳ್ಳೋದು, ಬರೀ ಇದೇ ಮಾಡ್ತಾಯಿದ್ರು. ನಮಗೆ ಅದು ಅಮೃತ ಅಂತ ತಗೊಳ್ತಾ ಇರ್ತೀವಿ, ಅದು ವಿಷ ಆಗೋಕ್ಕೆ ನಮಗೆ ಇನ್ನೊಂದು ಕಡೆಯಿಂದ ಕಾರಣ ಆಯ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಈಗ ಒಬ್ಬೊಬ್ರು ಹೇಳ್ತಾರೆ, ಮೆಂತ್ಯ ನುಂಗಿ, ನಿಮಗೆ ಲೂಸ್ ಮೋಷನ್ ಆಯ್ತದೆ, ಡೈಲಿ ಮೆಂತ್ಯ ತಿನ್ಕೊಂಡು ಬನ್ನಿ. ಅದು ನಾವೇನು ಮಾಡ್ತೀವಿ? ಲೂಸ್ ಮೋಷನ್ ಆಯಿತು ಅಂತ ಮೆಂತ್ಯ ತಿಂತಾ ಹೋಗ್ತೀವಿ. ಅದೇನಾಗುತ್ತೆ? ಮೋಷನ್ ಮತ್ತೆ ಟೈಟ್ ಆಗುತ್ತೆ, ಆವಾಗ ಪೈಲ್ಸ್ ಸ್ಟಾರ್ಟ್ ಆಗುತ್ತೆ. ಪೈಲ್ಸ್ ನಿಮಗೆ ಹಾಗಾದರೆ ನೀವು ಇದನ್ನು ತಿನ್ನಿ, ಅದನ್ನು ತಿಂತಾ ಹೋಗ್ತೀವಿ, ಆವಾಗ ಇನ್ನೊಂದು ಕಾಯಿಲೆ ಆಯಿತಾ? ಈ ಹಲ್ಲು ನೋವು, ಏನೋ ಒಂದು ಇದಾಗುತ್ತೆ ನಿಮಗೆ, ಇದನ್ನು ತಿನ್ನಿ, ಅದನ್ನು ತಗೊಂಬಂದು ಇದು ಮಾಡಿ, ಇದನ್ನು ಮಾಡ್ಕೊಂಡು ಪುದೀನ ಸೊಪ್ಪು ತಿನ್ನಿ, ಮತ್ತು ಇಲ್ಲ ಅಂದರೆ ಜೀರಿಗೆ ತಿನ್ನಿ, ಇಲ್ಲ ಅಂದರೆ ಏಲಕ್ಕಿಕಾಯಿ ತಿನ್ನಿ. ಇವೆಲ್ಲ ನಮಗೆ ಅದು ಎಲ್ಲೋ ಒಂದು ದಿವಸ 2 ದಿವಸ ತಿಂದರೆ ಏನಿಲ್ಲ, ಒಳ್ಳೆಯದೇ, ನಿಜ, ಒಪ್ಕೋತೀನಿ. ಆದರೆ ಇದಕ್ಕೆಲ್ಲ ನಾವು ಅತಿಯಾಗಿ ಅದನ್ನು ಮಾಡ್ತಾ ಹೋದರೆ ನಮಗೆ ಅದು ಕೂಡ ಪ್ರಾಬ್ಲಮ್ ಆಯ್ತಾ ಹೋಗುತ್ತೆ. ಯಾವುದನ್ನೇ ಆಗಲಿ, ಏನೋ ಒಂದು ವಸ್ತುನ ನಾವು ನಂಬ್ತೀವಿ ಅಂದರೆ ಅದನ್ನು ಎಷ್ಟು ಬೇಕೋ ಅಷ್ಟು ನಂಬಿ. ಈಗ ಒಂದು ಯೂಟ್ಯೂಬಲ್ಲೂ ಕೂಡ ಎಷ್ಟೊಂದು ಜನ ನಮಗೆ ಏನೇನೋ ವಿಷಯಗಳು ಹೇಳ್ಕೊಡ್ತಾ ಹೋಗ್ತಾ ಇರ್ತಾರೆ. ಅದನ್ನು ನಂಬಿ ನಾವು ಏನೇನೋ ಮಾಡ್ತಾ ಹೋಗ್ತೀವಿ. ಅದನ್ನು ಅಷ್ಟೇ, ಯಾವುದೇ ಕಾರಣಕ್ಕೂ ತುಂಬ ನಂಬಕ್ಕೆ ಹೋಗ್ಬೇಡಿ. ಯಾವುದೇ ಆದ್ರೂ ಎಷ್ಟು ಬೇಕಷ್ಟೇ. ಈಗ ಒಂದು ಸ್ಟಮಕ್ ಪೇಯ್ನ್ ಅಂತ ಬಂದಿರುತ್ತಾ, ಆ ಸ್ಟಮಕ್ ಪೇಯ್ನಿಗೂ ಕೂಡ ಏನೇನೋ ಒಂದು ಇಲ್ಲದೇ ಇರೋದೆಲ್ಲನೂ ಇದು ಮಾಡ್ತಾ ಇರ್ತಾರೆ. ಅದು ನಾರ್ಮಲಾಗಿ ತಿಂಗ್ಳಿಗೆ ಬರೋ ಅಂಥ ಒಂದು ಇದು ಅಷ್ಟೇ. ಅದಕ್ಕೋಸ್ಕರ ಏನೇನೋ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಹಣಕಾಸು ಅಷ್ಟೇ, ಯಾವುದೇ ಹಣಕಾಸಿನ ವಿಷಯಗೋಗಲಿ, ಏನೇ ಆಗಲಿ, ಅತಿ ಇರೋಕ್ಕೆ ಹೋದರೆ ಅದು ನಮಗೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದಕ್ಕೆ ನಿಜ. ಜಾಸ್ತಿ ಯಾರ ಹತ್ರನೂ ದುಡ್ಡು ಕಾಸಿದ್ರೂ ಕಷ್ಟವೇ, ಇಲ್ಲ ಅಂದರೂ ಕಷ್ಟವೇ. ಯೋಗ ಮತ್ತು ಜ್ಞಾನ ಇವೆಲ್ಲ ಇರಬೇಕು, ಹಾಗಂತ ಅತಿಯಾಗಿ ಅದನ್ನು ನಂಬಕ್ಕೆ ಹೋಗಬಾರ್ದು. ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು. ಮನೆ ಕ್ಲೀನಿಂಗ್ ವಿಷಯದಲ್ಲಿ ಹಾಗೆಯೇ ಈ ಎಷ್ಟೋ ಜಿರಳೆಗಳು, ಹುಳಗಳು, ಆತೆ ಹುಳಗಳು ಎಲ್ಲ ಮನೇಲಿ ತುಂಬಿಸ್ಕೊಳ್ತಾ ಇರ್ತಾರೆ. ಅದನ್ನು ಅತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಕೂಡ ಅಮೃತ ಅನ್ನೋಕ್ಕೆ ಹೋಗಲ್ಲ ನಾನು, ಅದು ಅತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಮನೆ ಕ್ಲೀನಾಗಿ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಅದು ದುಡ್ಡು ಕಾಸು ಅಷ್ಟೇ. ಯಾವುದಾದ್ರೂ ಒಂದು ದುಡ್ಡು ಕಾಸಿನ ವಸ್ತುಗಳನ್ನ ನಾವು ಜಾಸ್ತಿ ಮಡಿಕೊಳಕ್ಕೆ ಹೋಗ್ಬಾರ್ದು. ನಮಗೆ ತುಂಬ ಭಾರ ಅನ್ಸಕ್ಕೆ ಹೋಗುತ್ತೆ ಅಲ್ವಾ? ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ನಾವು ನೆಮ್ಮದಿಯನ್ನು ಹುಡುಕಬೇಕು, ಆಯಿತಾ? ಕೀಟಾಣುಗಳು ಅಷ್ಟೇ, ಯಾವುದೇ ಒಂದು ಕೀಟಾಣುಗಳಾದ್ರೂ ಮನೆ ಹತ್ರ ಬಿಟ್ಟಾಕ್ಬಿಡ್ಬಾರ್ದು, ಕೇರ್ಲೆಸ್ ಮಾಡಬೇಡಿ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಮನೆ, ಆದಷ್ಟು ಇದು ಮಾಡಿ. ಹಂಗಂತ ಅತಿಯಾಗಿ ಮನೆ ಕ್ಲೀನ್ ಮಾಡ್ತಾ ಇರೋದು, ತೊಳಿತಾನೆ ಇರೋದು, ಉಜ್ಜುತ್ತಾನೆ ಇರೋದು ಮಾಡ್ತಾ ಇರೋಕ್ಕೆ ಹೋಗ್ಬೇಡಿ. ಈ ನೊಣ ಗೀಣ ಇಂಥವೆಲ್ಲ ಬಂದರೆ ನೋಡಿ, ಒಂದು ನೊಣ ಎಷ್ಟೋ 1000 ಮೊಟ್ಟೆಗಳಿರುತ್ತಂತೆ. ಅಂಥವೆಲ್ಲ ಬರದೇ ಇರೋ ಥರ ನೀವು ಮನೆ ಕ್ಲೀನಾಗಿ ಇಟ್ಕೊಂಡ್ರೆ ಸಾಕು ಅಂತ. ಸುಮ್ಮನೆ ಉಜ್ಜುತ್ತಾನೆ ಇರೋದು, ತೊಳಿತಾನೆ ಇರೋದು, ಒಗಿತಾನೆ ಇರೋದು, ಬೆಳಗ್ಗಿಂದ ಸಾಯಂಕಾಲ ಗಂಟ ಮಾಡೋರು ಮಾಡ್ತಾ ಇರ್ತಾರೆ. ಇತ್ತೀಚೆಗಂತೂ ಯಾರು ಮಕ್ಕಳು ಆ ಥರ ಮಾಡಲ್ಲ ಬಿಡಿ, ಆಳೊಬ್ಬರು ಆ ಥರ ಮಾಡೋರು ಇದ್ದಾರೆ ಎಷ್ಟೋ ಜನ. ಅದಕ್ಕೆ ಹೇಳ್ತಾಯಿದ್ದೀನಿ. ಮತ್ತು ಈ ದೇವ್ರನ್ನ ನಂಬೋರು
ಎಷ್ಟು ಮಟ್ಟಿಗೆ ದೇವ್ರನ್ನ ನಂಬ್ತೀರಿ, ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ ನಾನು ಅಂತೇಳಿ ಅತಿಯಾಗಿ ಇದು ಮಾಡಬಾರ್ದು. ಡೈಲಿ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಸಾಕು. ಅದು ಬಿಟ್ಟು ಹೆವಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ, ಸಂಜೆಯಿಂದ ಬೆಳಗ್ಗೆವರೆಗೂ ಅತಿಯಾಗಿ ಪೂಜೆ ಮಾಡ್ತಾನೇ ಇರೋಕ್ಕೆ ಹೋಗ್ಬಿಡಿ. ಎಷ್ಟು ಬೇಕು ಅಷ್ಟು ಮಾಡಿ. ಅದೇ ದೇವರು ನೀವು ಒಂದು ಸತಿ ನೀವು ಕೈ ಮುಗಿದ್ರೆ ಸಾಕು ಒಲಿತಾನೆ. ಎಷ್ಟು ಬೇಕು ಅಷ್ಟು. ಹಂಗಂತ ಅತಿಯಾಗಿ ದಿನ ಇಡೀ ಮಾಡೋರು ಇದ್ದಾರೆ. ಅವೆಲ್ಲ ಒಳ್ಳೆಯದಲ್ಲ. ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದು ಏನೇ ಒಂದು ಪದಾರ್ಥ ಕೂಡ ನಾವು ಯಾವಾಗಲೂ ಒಂದೇ ಥರ ಪದಾರ್ಥನ ಅತಿಯಾಗಿ ತಿನ್ನಬೇಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾರೋ ಹೇಳಿದ್ರು ಇದನ್ನು ತಿಂದರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದನ್ನು ಅತಿಯಾಗಿ ತಿಂತಾನೇ ಇರಬೇಡಿ. ಅದರಿಂದ ಒಂದು ವ್ಯಾಧಿ ಬರೋಕ್ಕೆ ಶುರುವಾಗುತ್ತೆ. ಇದನ್ನು ನಾನು ಹೇಳ್ತಾಯಿದ್ದೀನಿ. ನನ್ನ ವೀಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.